ನ್ಯೂಸ್ ಚಾನಲ್ಗಳಲ್ಲಿ ಅಂದರೆ TV9, News18, ಪಬ್ಲಿಕ್ TV. ಚೆನ್ನಾಗಿ ಸುತ್ತಾಗ್ತಾಳಲ್ಲ ಫ್ರೆಂಡ್ಸ್, ಇದು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆನೇ ಎದ್ದಿದ್ದೀವಿ. ಏನಪ್ಪ ವಿಶೇಷ ಅಂದರೆ ನಮ್ಮ ಮೈ ವಿಲೇಜ್ ಲೈಫ್ ವೀಡಿಯೋಸ್ನ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇನ್ಮೇಲಿಂದ ಸಾಧ್ಯ ಆದಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ. ಆಗಲೇ ಮಕ್ಕಳು ಕೂಡ ಎದ್ದು ಗಲಾಟೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ಟೈಮ್ ಬಂದು 7 o'clock ಆಗಿದೆ. ಸೊ ಹಾಗಾಗಿ ಬ್ಯಾಗೆಲ್ಲ ಕ್ಯಾಮ್ರಾ ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಮೇಲೆ ಆಫೀಸಿಗೆ ಬಂದೆ. ಆ್ಯಂಡ್ ಹಾಗೆ ನಮ್ಮ ಮೈ ವಿಲೇಜ್ ಲೈಫ್ ವೀಡಿಯೋಸ್ನ ನೀವೆಲ್ಲರೂ ನೋಡೇ ಇರ್ತೀರ ಅಲ್ವಾ? ಸೊ ಆ ವಿಡಿಯೋ ಕೆಲವೊಂದು ಫುಟೇಜಸ್ಗಳನ್ನು ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಅಂದರೆ TV9, News18, ಮತ್ತು ಇನ್ನು ಯಾವುದರ ಪಬ್ಲಿಕ್ ಟಿವಿ. ಸೊ ಈ ಥರ ಸುಮಾರು ನ್ಯೂಸ್ ಚಾನಲ್ಗಳಲ್ಲಿ ನಮ್ಮ ವಿಡಿಯೋ ಫುಟೇಜಸ್ನ ನೋಡಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ಜನರು ಕಾಮೆಂಟ್ಸ್ ಮಾಡಿದ್ರು. ಶರು ನೀವು TV9 ಬರ್ತಾ ಇದ್ದೀರಾ, ಚಿನ್ನಿಮ್ಮ TV9 ಬರ್ತಾ ಇದ್ದಾಳೆ, ನಿಮಗೆ ಗೊತ್ತಿದೆಯಾ, ನೋಡಿದ್ದೀರಾ? ಸೊ ನಮ್ಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಈ ಥರ ಏನೇನೇನೇನೋ ಕಾಮೆಂಟ್ಸ್ಗಳನ್ನ ನೋಡಿಬಿಟ್ಟೆ. ನನಗೆ ಒಂದು ಸಲ ನೋಡಿಬಿಟ್ಟು ಶಾಕ್ ಆಗಿಬಿಡ್ತು. ಅಯ್ಯ, ನನಗೆ ಗೊತ್ತಿಲ್ವಲ್ಲ, ನನ್ನ ಒಂದು ಫುಟೇಜಸ್ TV9 ಮತ್ತು ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೋಗಿ ಚೆಕ್ ಮಾಡಿದೆ. ಸುಮಾರು ಹೊತ್ತು ಕುತ್ಕೊಂಡು ಚೆಕ್ ಮಾಡಿದೆ. ನನಗೆ ಕೆಲವೊಂದು ಸಲ ಅಂದರೆ ಕೆಲವೊಂದು ಟೈಮ್ ಸಿಗಲೇ ಇಲ್ಲ. ಆಮೇಲೆ ಅವ್ರಿಗೆ ಕೇಳಿ, ಯಾರೆಲ್ಲ ನನ್ನ ಕಾಮೆಂಟ್ಸ್ ಮಾಡಿದ್ರಲ್ಲ ಅವ್ರಿಗೆ ಕೇಳಿದೆ, ಎಲ್ಲಿ ಬರ್ತಾ ಇದೆ, ಯಾವುದ್ರಲ್ಲಿದೆ ಹೇಳಿ ಅಂತ. ಪಾಪ ಅವರು ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ನೋಡಿ, ಈಗ ಲೈವಲ್ಲಿ ಬರ್ತಾ ಇದೆ ನೋಡಿ ಅಂತ ಹೇಳಿ ಕೆಲವೊಂದು ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸಿದ್ರು. ಸೊ ಅದು ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕೆ ಗೊತ್ತಾ, ಈ ಥರ ನ್ಯೂಸ್ ಚಾನಲ್ಗಳಲ್ಲಿ ಯಾವುದೋ ಒಂದು ಆ್ಯಡಲ್ಲಿ ಯೂಸ್ ಮಾಡಿಕೊಂಡಾಗ ನಮ್ಮ ಫುಟೇಜಸ್ಸು ಒಂದು ಕಡೆ ಖುಷಿ ಆಗುತ್ತೆ. ಓಕೆ, ನಮ್ಮ ಎಷ್ಟೋ ಕಷ್ಟಪಟ್ಟು ಮಾಡಿದ್ದೀವಿ, ಸೊ ಈ ರೀತಿಯಾಗೂ ಕೂಡ ಮಾಡ್ತಾ ಇದ್ದಾರೆ ಅವರು ಆ್ಯಡ್ಸ್ನ ಅಂಥೇಳಿ ಖುಷಿ ಆಯಿತು ಒಂದು ಕಡೆ. ಬಟ್ ನಮಗೆ ಅವರು ಯಾವುದೇ ರೀತಿ ಕೇಳಿಲ್ಲ, ಏನಿಲ್ಲ, ಜಸ್ಟ್ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ, ತೊಂದರೆ ಇಲ್ಲ. ಬಟ್ ಕೇಳಿದರೆ ಒಂದು ಕಡೆ ನಮಗೂ ಖುಷಿ ಆಗೋದಲ್ವಾ? ಸೊ ಧಾರಾಳವಾಗಿ ನಾವೇ ತಗೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ವಿ. ಬಟ್ ಬೇರೆಯವ್ರು ಹೇಳಿದ್ರಲ್ವಾ, ಓಕೆ ಅಂತ ಅನ್ನಿಸ್ತು. ಕೇಳಿದ್ರೆ ನಾವು ಫ್ರೀಯಾಗೇ ಕೊಡ್ತಿದ್ವಿ. ಈಗಲೂ ಏನು ಫ್ರೀಯಾಗೇ ಕೊಟ್ಟಿರೋದು, ತಗೊಳ್ಳಿ, ಫ್ರೀಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ತೊಂದರೆ ಇಲ್ಲ. ಬಟ್ ಆ ರೀತಿ ಮಾಡಬಾರ್ದು. ಅದು ಕನ್ನಡ ಆಡ್, ಅದೇನು ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಂತ ಅವರೊಂದು ಅದು ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ಇಂತಹ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಅಂತಹ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ವಾ, ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಾರೆ. ಬಟ್ ಅದು ಫುಟೇಜ್ ಒಂದು ಸ್ವಲ್ಪ ಪರ್ಮಿಷನ್ ತಗೊಂಡು ನಮ್ಗೆ ಕೇಳಿ ನಿಮ್ಮ ಫುಟೇಜ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಹೌದು, ಅದಿಲ್ಲ ನಮ್ಗೆ ಗೊತ್ತೇ ಇಲ್ಲ, ನಮ್ಮ ವ್ಯೂವರ್ಸ್ ನೋಡಿ ನಮ್ಗೆ ಹೇಳ್ಬೇಕಾಯ್ತು. ನೋಡಿ, ಇಂಥವೆಲ್ಲ ಕೆಲವೊಂದು ನಮ್ಗೆ ಗೊತ್ತೇ ಆಗೋದಿಲ್ಲ. ನಮಗೆ ಈ ಥರ ಫಾಲೋವರ್ಸ್ ಹೇಳಿದ್ರೇ ನಮ್ಗೆ ಕೆಲವೊಂದು ವಿಚಾರಗಳು ಗೊತ್ತಾಗತ್ತೆ. ಆ್ಯಂಡ್ ಅದಾದಮೇಲೆ ನಿಜವಾಗ್ಲೂ ಅಲ್ಲಿ ನಮ್ಮ ಮೈ ವಿಲೇಜ್ ಲೈಫ್ ಚಾನಲ್ನಲ್ಲಿ ಆ ಬಿಸಿಲಿಗೆ, ಇವಾಗ ಸಮ್ಮರ್ ಹೆಂಗಿರುತ್ತಲ್ಲ, ಅಲ್ಲಿ ವೀಡಿಯೋಸ್ ಮಾಡೋದಾಗಿರ್ಬೋದು, ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಅಷ್ಟು ಈಸಿ ಇಲ್ಲವೇ ಇಲ್ಲ. ಇನ್ನು ಕೆಲವರು ಅಂದ್ಕೊಳ್ತಾರೆ ರೈತರೆಲ್ಲ ಹಂಗೆ ಮಾಡ್ತಾರೆ ಅಂತ. ಹೌದು, ರೈತರು ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಗೆ ಏನಾಗುತ್ತೆ ಗೊತ್ತಾ, ನಾವು ಇಷ್ಟು ದಿವಸ ಮನೆ ಒಳಗಡೆನೇ ಇರ್ತೀವಿ. ಸಡನ್ನಾಗಿ ಹೊರಗಡೆ ಹೋಗೋದು ಹೆಂಗಾಗ್ಬಿಡುತ್ತೆ ಹೇಳಿ? ನೀವೇ ಈಗ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಬೆಳೀತಾ ಇರ್ತೀರಾ, ಎಲ್ಲೋ ಮರುಭೂಮಿಯಲ್ಲಿ ಹೋದರೆ ಹೆಂಗಿರುತ್ತೆ ಫೀಲ್ ಅಲ್ವಾ? ಒಂಥರ ಕಟ್ ಹಾಕ್ದಂಗಿರಲ್ವಾ? ಸೊ ಆ ಥರ ಸಡನ್ನಾಗಿ ನಮಗೂ ಅನುಭವ ಆಗ್ಬಿಡುತ್ತೆ. ಏನಂದರೆ ಒಂಥರ ಶೆಕೆ ಆಗೋದು, ಫುಲ್ ಸ್ಕಿನ್ ಎಲ್ಲ ಬರ್ನ್ ಆಗೋದು. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದ್ದೀವಿ ನಾವು. ಅಂಥ ಸಮಯದಲ್ಲಿ ಶೇರ್ ಮಾಡಿರ್ತೀನಿ, ಈ ಥರ ಇದೆ ಅಂತ. ಏನು ಮಾಡ್ತಾ ಇದೆಯಾ ನೀನಿಲ್ಲಿ? ಹಾಂ, ಇವತ್ತು ನಾವು ಈಗ ತೋಟಕ್ಕೆ ಹೋಗ್ತೀವಲ್ವ, ಸೊ ಅಲ್ಲಿ ಕೂಡ ನಾನು ವ್ಲಾಗ್ ಮಾಡ್ತೀನಿ. ಲಾಸ್ಟ್ವರೆಗೂ ನೀವು ನೋಡ್ಬೋದು ಹೇಗಿರುತ್ತೆ, ಏನು ಮಾಡ್ತೀವಿ ಇವತ್ತು ಅನ್ನೋದನ್ನು. ಸರಿನಾ? ಇನ್ನು ನನಗೆ ಗೊತ್ತಿರೋ ಹಾಗೆ ಈ ವ್ಲಾಗ್ ಬರೋದಕ್ಕಿಂತ ಮುಂಚೆನೇ ಮೈ ವಿಲೇಜ್ ಲೈಫ್ ಚಾನಲ್ಗೆ ಅಪ್ಲೋಡ್ ಆಗಿರುತ್ತೆ. ಸೊ ಇನ್ನೂ ನಮ್ಮ ಮೈ ವಿಲೇಜ್ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸರಿನಾ ರಾಜು? ಇನ್ನು ಟೈಮ್ ಆಯಿತು. ಸೊ ಕೆಳಗಡೆ ಬ್ಯಾಗ್ಸ್ ಎಲ್ಲ ರೆಡಿ ಆಗಿದೆ. ಇದು ಒಂದು ಬ್ಯಾಗ್ ಇತ್ತು, ತೊಗೊಂಡ್ಬಿಡೋಣ.
ಫ್ರೆಂಡ್ಸ್, ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂದರೆ, ನೀವು ಕೂಡ ನಂತರ ಯೂಟ್ಯೂಬರ್ ಆಗಬೇಕು ಅಂದರೆ ಇದು ಒಂದು ಬೆಸ್ಟ್ ಟೈಮ್. ಯಾಕೆಂದರೆ ಮತ್ತೆ ನೀವು ಅನ್ಕೋಬೋದು ನಿಮ್ಮ ಥರ ನಾವು ಕೂಡ ಕಷ್ಟಪಟ್ಟು ಬಿಡೋಣ ಯೂಟ್ಯೂಬ್ ಮಾಡಿಕೊಂಡು ಅಂತ. ಸೊ ಇದು ನನ್ನ ಪ್ಯಾಷನ್. ಅಂದರೆ ನನಗೆ ಇಂಟ್ರೆಸ್ಟ್ ಇದೆ ಈ ಥರ ಮೈ ವಿಲೇಜ್ ಲೈಫ್ ಮಾಡಬೇಕು, ಅಲ್ಲಿ ಒಲೆಯಲ್ಲಿ ಅಡುಗೆ ಮಾಡಬೇಕು, ಅದು ನನ್ನ ಒಂದು ಇಂಟ್ರೆಸ್ಟ್. ಇದು ಏನಂದ್ರೆ ಈಗ ನಾವೇನ್ ಮಾಡ್ತಾ ಇದೀವಲ್ಲ ಅದು ಯೂಟ್ಯೂಬ್ ಅಲ್ಲ, ಅದು ಒಂಥರ ಶಾರ್ಟ್ ಫಿಲಿಮ್ ಲೆವೆಲ್ ಅದು. ಹೌದು. ಇಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಮಾಡಿದ್ರೆ ವೇಸ್ಟ್ ಅದು. ಆ ಥರ ಮಾಡ್ಬೇಕಂತಲ್ಲ, ನೀವು ಸಿಂಪಲ್ ಆಗಿ ಮನೆಯಿಂದ ಮಾಡ್ಬೋದು, ಅಥವಾ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆದರೆ ಕಾಲೇಜಿಂದ, ಅಥವಾ ಹೌಸ್ ವೈಫ್ ಅಥವಾ ಆಫೀಸಿಂದ ಹೇಗೆ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಅದು ಇಂಟ್ರೆಸ್ಟ್ ಇತ್ತು, ನಾನು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೆ ಇತ್ತು ಅಂದರೆ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ನೀವು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅದರಲ್ಲಿ ನನ್ನ 10 ವರ್ಷದ ಎಕ್ಸ್ಪೀರಿಯನ್ಸನ್ನು, ಸೊ ನಿಮಗೆ ಹೆಂಗೆ ಅಂದರೆ, ನೀವು 1.5 ವರ್ಷ ಕಲಿಯೋದು ಏನಿದೆ ಅಲ್ವಾ, ವಿತಿನ್ 1 ಮಂತಲ್ಲೇ ನೀವು ಆ ಕೋರ್ಸ್ಗೆ ಜಾಯ್ನ್ ಆದರೆ ಕಲ್ತ್ಬಿಡ್ತೀರಾ. ಅಂದರೆ ಅಷ್ಟೊಂದು ಡೀಟೇಲಾಗಿ ನಾವು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಆ್ಯಂಡ್ ನೀವು ಒಂದ್ಸಲ ಜಾಯ್ನ್ ಆಗಿ ನೋಡಿ, ನಿಮಗೆ ಗೊತ್ತಾಗತ್ತೆ ಹೇಗಿದೆ ಆ ಕೋರ್ಸ್, ಏನು ಕತೆ. ಸೊ ನಮ್ಮ ಫಾಲೋವರ್ಸಿಗೆ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಹೇಳಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಕೋರ್ಸ್ಗೆ ಕೊಡ್ತಾ ಇದ್ದೀವಿ. ಹೇಳಬೇಕು ಅಂದರೆ ನಮಗೆ ಫ್ರೀ ಕೊಡಬೇಕಂತಲೇ ಇತ್ತು, ಬಟ್ ನಾವು ಅದು ಟ್ಯಾಕ್ಸು ಮತ್ತು ಅದು ವೆಬ್ಸೈಟಿಗೆ ಅದೆಲ್ಲದಕ್ಕೂ ಏನು ಪೇ ಮಾಡಬೇಕೋ ಅಷ್ಟು ಮಾತ್ರನೇ ಚಾರ್ಜ್ ಮಾಡಿದ್ದೀವಿ. ಸೊ ಈಗ ಒಳ್ಳೆ ಟೈಮು, ನೀವು ಜಾಯ್ನ್ ಆಗಬೇಕು ಅಂದರೆ ಆಫರ್ ಕೂಡ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಕೋರ್ಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ದಿರು ರೆಡಿ ಆಗೋಣವಾ? ಸರಿ ಫ್ರೆಂಡ್ಸ್, ಇನ್ನು ನಾನು ಟೈಮ್ ಆಯಿತು, ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಬೆಳಗ್ಗೆನೇ ಹೊರಡಬೇಕಾಗಿತ್ತಲ್ವ, ಹಾಗಾಗಿ ಮನೇಲಿ ನಾನು ತಿಂಡಿ ಮಾಡೋಕ್ಕಾಗಿಲ್ಲ. ನಮ್ಮ ತೋಟಕ್ಕೆ ಹೋಗೋ ದಾರಿಯಲ್ಲಿ ಸುಮಾರು ಹೋಟೆಲ್ಗಳಿವೆ. ಈ ಥರ ಪುಟ್ಟ ಹೋಟೆಲ್ಗಳಲ್ಲಿ ಹೋಗಿ ತಿಂಡಿ ತಿನ್ನಬೇಕು ಅಥವಾ ಊಟ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನೇನು ಎಲ್ಲರೂ ತಿಂಡಿ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಈಗ ತೋಟಕ್ಕೆ ಬಂದ್ವಿ, ಏನೆಲ್ಲ ಲಗೇಜ್ ಇರಿಸ್ಕೊಂಡು ಸ್ಟಾರ್ಟ್ ಮಾಡಬೇಕು. ಮನೇಲೇ ಮೊಸರು ಮಾಡ್ಕೊಂಡು ಬಂದಿದ್ದೆ. ಇನ್ನು ಮೊಸರು ಕೂಡ ಅಷ್ಟೇ ಕೇಕ್ ಥರ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಹುಳಿ ಇರಬೇಕಲ್ವ, ಅದಕ್ಕೆ ಒಂದು ದಿವಸ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಏನು ಅನ್ಕೋಬೋದು ಏನು ರಾಜು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಅಂತ. ಈ ಸಲ ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿಲ್ಲ, ಸೊ ಅದಕ್ಕೆ ರಾಜು ಇದ್ದು ನಾನೇ ಮಾಡ್ತೀನಿ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ದಾರೆ. ಚಿನ್ನಿವಾಗಿ ಹೇಳಿದ್ದೀನಿ ಇದರಲ್ಲಿ ಬೆಣ್ಣೆ ಬರುತ್ತೆ ತಕ್ಕೊಡ್ತೀನಿ ಅಂತ. ಅವಳಂತೂ ಎಷ್ಟು ವೆಯ್ಟ್ ಮಾಡ್ತಿದ್ದಾಳೆ, ಜೊತೆಗೆ ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಅವಳು. ನಿಂಗೆ ಇಷ್ಟ ಅಲ್ಲ ಚಿನ್ನಿಮ್ಮ? ಅವಳ ಮನೇಲಿ ಎಷ್ಟು ಸಲ ಕೇಳ್ತಿರ್ತಾಳೆ ಕುಟ್ಟಕ್ಕೆ, ಅದು ಕಲ್ಲು ಸ್ವಲ್ಪ ಚಿಕ್ಕದಿದೆಲ್ಲ, ಕೈ ಜಜ್ಕೊಂಡ್ಬಿಡ್ತಾಳೆ ಅಂತ ಭಯ. ಅದಕ್ಕೆ ಅವಳಿಗೆ ಕುಟ್ಟಕ್ಕೆ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಉದ್ದ ಇದೆ ಕಲ್ಲು. ನಮ್ಮ ಧೀರುಗೆ ತೋಟ ಅಂದರೆ ಇಷ್ಟ, ಆದರೆ ತೋಟದಲ್ಲಿ ಶೂಟಿಂಗ್ ಮಾಡೋದಂದರೆ ಇಷ್ಟ ಆಗೋದಿಲ್ಲ. ಸೊ ಅವನು ಅದಕ್ಕೆ ಜಾಸ್ತಿ ಕೋಪ್ರೇಟ್ ಮಾಡೋದಿಲ್ಲ, ನಾವು ಕೂಡ ಅವನಿಗೆ ಬಲವಂತ ಮಾಡಲ್ಲ. ಅವನಂತೂ ಸಖತ್ ಎಂಜಾಯ್ ಮಾಡ್ತಾನೆ. ಇನ್ನು ನಮ್ಮ ಚಿನ್ನಿಮಾಗೆ ಈ ಥರ ಡ್ರೆಸ್ ಹಾಕ್ಕೊಂಡು ತೋಟದಲ್ಲಿ ವೀಡಿಯೋಸ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಅವಳು ನನಗೆ ಅವ್ವ ಅಂತ ಕರಿತಾಳಲ್ವ, ಅದು ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಶೂಟಿಂಗ್ ಮುಗಿದ್ರೂ ಅವ್ವ ಅಂತ ಕರಿತಾನೆ ಇರ್ತಾಳೆ ನನಗೆ. ಅದು ಚೆನ್ನಾಗಿ ಅನಿಸುತ್ತೆ ಅವಳು ಬಾಯಲ್ಲಿ ಕೇಳೋಕ್ಕೆ. ಹಿಂಗೇನಾದರೂ ಶೂಟಿಂಗ್ ಹೊರಗಡೆ ಬಂದ್ವಿ ಅಂದರೆ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿರೋದೇನೆಂದರೆ, ಏನಾದರೂ ಇಟ್ಕೊಂಡು ಬರ್ಬೇಕು ತಿನ್ನಕ್ಕೆ ಮಕ್ಕಳಿಗೆ. ಫ್ರೂಟ್ಸ್ ಅಂತೆ, ಈ ಥರ ಸ್ನ್ಯಾಕ್ಸ್ ಅಂತೆ. ದೀರು ಬೇಡ, ಸ್ಟ್ರಾಬೆರಿ ಬೇಡ. ನೀವು ವಿಡಿಯೋ ಮಾಡ್ತಾ ಇದೆಯಲ್ಲ ಅದಕ್ಕೆ ಬೇಡ. ಸ್ಟ್ರಾಬೆರಿ ಬೇಕು. ದಿರು ತಗೋ ಜಲ್ದಿ. ಇಲ್ಲಿ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಬೆಣ್ಣೆ ಹೇಗೆ ತೆಗಿಬೋದು, ಮೊಸರಿಂದ ಏನೆಲ್ಲ ಮಾಡ್ಬೋದು ಅನ್ನೋದು ಲೈವಲ್ಲೇ ಚಿನಿಮಾಗಿ ತೋರಿಸ್ಬೋದು. ಬೆಣ್ಣೆದು ಹಿಂಗಿದೆ, ಹುಳಿ ಇದೆ. ಫ್ರೆಂಡ್ಸ್, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಒಂದು ಬೀಜಕ್ಕೆ ಹಾಗೆ ಬಿಟ್ಟಿದ್ದಾರೆ. ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಇಲ್ಲೆಲ್ಲ ಸೊಪ್ಪು ಹಾಕಿದ್ವಲ್ವಾ, ಅದು ಇದು. ಸೊ ಅದ್ರ ಬೀಜ ಈ ಥರ ಇರುತ್ತೆ. ನಾನು ನಿಮಗೆ ಕೆಲವೊಂದು ರೆಸಿಪಿಗಳಲ್ಲಿ ತೋರಿಸಿದ್ದೀನಿ, ಉಂಡೆ ಮಾಡೋದು ಅಥವಾ ಅದನ್ನ ಒಂಥರ ಪುಡಿ ಥರ ಮಾಡೋದು, ಅಂದರೆ ಉಂಡೆ ಪುಡಿ ಥರ ಮಾಡೋದು. ಅದನ್ನು ಇದರಿಂದ ಮಾಡ್ತಾರೆ. ಅಂದರೆ ಈ ಸೀಡ್ಸ್ ಎಲ್ಲ ಇರತ್ತಲ್ಲ, ಒಣಗಿದ ಮೇಲೆ ತೆಗೆದು ಬಿಡ್ತಾರೆ. ಇದು ಇನ್ನೂ ಹಸಿ ಇದೆ, ತೆಗಿಯಕ್ಕೆ ಬರಲ್ಲ. ಏನಿದೆ ಚಿನ್ನಮ್ಮ?
ಚಿಲ್ಲಿನಾ ಎರಡು ಚಿಲ್ಲಿ, ನೀನೇನಾ ನೋಡಿದ್ದು? ಒಂದು ಚಿಲ್ಲಿ, ಒಂದು ಚೆರ್ರಿ, ಒಂದು ಚಿಲ್ಲಿ, ಒಂದು ಚೆಡಿ. ಹೌದಾ? ಹಾ, ಆ ಕಡೆ ನೋಡು, ಚೆಡಿ ತರ ಇದೆ. ಫ್ರೆಂಡ್ಸ್, ಈಗ ಶೂಟಿಂಗ್ ಮಾಡ್ಲಿಕ್ಕೆ ಇನ್ನೊಂದು ತೋಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಚಿನಿಮಾ ಇಬ್ರು ಹೋಗ್ತಾ ಇದೀವಿ ಅಲ್ಲ. ಸೊ ಅವಳಿಗೆ ಹಾರ್ವೆಸ್ಟ್ ಮಾಡೋದಂದ್ರೆ ಇಷ್ಟ, ಬಟ್ ಬಿಸಿಲು ನೋಡಿದ್ರೆ ಭಯಂಕರ ಇದೆ. ಸನ್ಸ್ಕ್ರೀನ್ ಹಚ್ಕೊಂಡ್ ಬಂದಿದೀವಿ, ಎಷ್ಟು ಹಚ್ಕೊಂಡ್ ಬಂದ್ರು ಅದು ಬಿಸಿಲು ತಡೆಯಕ್ಕಾಗಲ್ಲ. ಇನ್ನ ನಮ್ ತೋಟದಿಂದ ಈ ಕಡೆ ಸ್ವಲ್ಪ ಒಳಗಡೆ ಬಂದ್ರೆ ಸುತ್ತಲೂ ತೋಟ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೋಗೋ ದಾರಿಯಲ್ಲಿ ನಮಗೆ ಒಂದು ಪಕ್ಷಿ ಕಾಣಿಸ್ತು. ಅದು ಹೇಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ವಾ. ಅದರ ಮೂತಿ ನೋಡಿ ಎಷ್ಟು ಉದ್ದ ಇದೆ, ಮತ್ತು ಕಣ್ಣು ನೋಡಿ, ಏನೋ ಅದ್ರ ತಲೆ ಮೇಲೆ ಕೆಂಪಗೆ ಒಳ್ಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತದು. ಇನ್ನು ಈ ಸೈಡು ಆ ಥರ ಪಕ್ಷಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಅಂತೆ, ರಾಜಣ್ಣ ಹೇಳ್ತಾ ಇದ್ರು. ಅಡಿಕೆ ತೋಟ ನೋಡಲಿಕ್ಕೆ ಒಂಥರ ಖುಷಿ ಅಲ್ವಾ, ಎಷ್ಟು ನೀಟಾಗಿ ಕಾಣುತ್ತೆ ಎಲ್ಲದು. ಚೆನ್ನಾಗಿ ಸುತ್ತಾಗ್ತಾಳಲ್ಲ ಪಾಪ ಚಿನಿಮ ಛತ್ರಿ ಹಿಡ್ಕೊಂಡು ಬಂದ್ಲು, ಬಟ್ ಕಾರು ಹತ್ತೋ ಟೈಮ್ನಲ್ಲಿ ಅಲ್ಲೇ ಗೇಟ್ ಹತ್ರನೇ ಬಿಟ್ಟು ಬಂದುಬಿಟ್ಟಿದ್ದಾಳೆ. ಇಲ್ಲಿ ಬಿಸಿಲಿಗೆ ಪಾಪ ಏನು ಮಾಡಬೇಕೋ ಗೊತ್ತಾಗಿಲ್ಲ, ತಲೆಗೆ ಬಟ್ಟೆ ಕಟ್ಸ್ಕೊಂಡ್ಲವಳು. ನೋಡಿ, ಇದೆಲ್ಲದು ಹಸಿಮೆಣಸಿನ್ಕಾಯಿ ತೋಟ. ಇನ್ನು ಈ ಬಿಸಿಲಲ್ಲಿ ನಾವು ಇವಾಗ ಹಾರ್ವೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಅಪ್ಪ, ಇದೆಷ್ಟು ಮೆಣಸಿನ್ಕಾಯಿ ಕಿತ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನೋಡಿ. ಹೆಂಗೆ ನೀರು ಇಳಿತಾ ಇದ್ದೀನಿ ನಾನಂತ. ಚೆನ್ನಾಗಿದೆ ಅಲ್ಲ. ಸಿನಿಮಾ ಒಂದು ಬುಟ್ಟಿ ಕಿತ್ತಿದ್ದಾಳೆ ಅಲ್ಲಡೆ. ಚಿನ್ನಿಮಾ ಅಂತ ಫುಲ್ಲು. ಫ್ರೆಂಡ್ಸ್, ನಮ್ಮ ಸೈಡ್ ಏನಾದರೂ ಈ ಥರ ಹಸಿಮೆಣಸಿನ್ಕಾಯಿ ಫ್ರೆಶ್ ಆಗಿ ಸಿಕ್ತು ಅಂದರೆ ಅದನ್ನು ಈ ಥರ ಮಧ್ಯ ಸೀಳ್ಬಿಟ್ಟು ಈ ಥರ ಜೀರಿಗೆ ಮತ್ತು ಉಪ್ಪನ್ನು ತುಂಬಿ ಹುರಿತಾರೆ. ಸೊ ನಮ್ಗೆ ಯಾಕೋ ಇಲ್ಲಿ ಬಂದಮೇಲೆ ಇದು ಮಾಡ್ಕೊಂಡು ತಿನ್ಬೇಕಂತ ಅನ್ನಿಸ್ತು. ಇದು ಸ್ವಲ್ಪ ಖಾರ ಕಮ್ಮಿ ಇದೆ, ಚೆನ್ನಾಗಿರುತ್ತೆ. ಈ ಥರ ಫ್ರೆಂಡ್ಸ್, ನಾನು ಯಾವತ್ತೂ ಕಮಲದ ಹೂವು ಗ್ರೋ ಮಾಡಿಲ್ಲ, ಅಂದರೆ ಬೆಳೆದಿಲ್ಲ. ಇಲ್ಲಿ ಒಂದು ನಮ್ಮ ತೋಟದಲ್ಲೇ ಒಂದು ತಂದು ಹಾಕಿದ್ವಿ, ಒಂದೇ ಒಂದು ಗಿಡ ತಂದು ಹಾಕಿದ್ದು, ಪಿಂಕ್ ಲೋಟಸ್ ಇದು. ಅದೆಲ್ಲ ಕಡೆ ಅಂದರೆ ಈ ತೊಟ್ಟಿಯಲ್ಲಿ ಪೂರ ಸ್ಪ್ರೆಡ್ ಆಗಿಬಿಟ್ಟು ಎಷ್ಟೊಂದು ಮೊಗ್ಗುಗಳಿದೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದು. ನಾವು ಯೂಶ್ವಲಿ ಈವ್ನಿಂಗ್ ಟೈಮಲ್ಲಿ ಬರ್ತಾ ಇರ್ತೀವಿ ತೋಟಕ್ಕೆ, ಹಾಗಾಗಿ ನಾವು ಹೂವು ಒಂದ್ಸಲಿನೂ ನೋಡಿಲ್ಲ. ಹೂ ಬಿಟ್ಟಿದ್ದು ಬರೀ ಮೊಗ್ಗಷ್ಟೇ ನೋಡ್ತಾ ಇದ್ವಿ. ಇವತ್ತು ಅರಳಿರೋಂತಹ ಹೂವು ಸಿಕ್ತು ನೋಡಲಿಕ್ಕೆ ನಮಗೆ, ಪಿಂಕ್ ಕಲರ್. ಇಷ್ಟು ಚೆನ್ನಾಗಿದೆ. ಇದರಲ್ಲಿ ಒಂದು 4 ಮೀನು ತಂದು ಬಿಡ್ಬೇಕಂತ ಅಂದ್ಕೊಳ್ತೀನಿ. ಅದು ಮನೆಗೆ ಹೋಗೋದೇ ಮರ್ತೇ ಹೋಗ್ಬಿಡ್ತೀನಿ. ಚೆನ್ನಾಗಿದೆ ಇದು. ಇದರಲ್ಲಿ ಇನ್ನೂ ಒಂದು ವೈಟ್ ಕಲರ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಯೂಶ್ವಲಿ ಕಮಲ ಹೂ ಬರೋದೇ ಪಿಂಕಲ್ಲೇ ಅಲ್ವಾ? ಇಲ್ಲ, ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ಹೌದಾ? ಅಲ್ಲ, ಪಿಂಕ್ ಒರಿಜಿನಲ್ ಕಲರ್ ಪಿಂಕ್. ಹೌದು. ಇವಾಗ ಪಿಂಕ್ ಅನ್ನೋದಕ್ಕಿಂತ ಮುಂಚೆ ಕಮಲಾ ಕಲರ್ ಅಂತಿದ್ರೆ, ಕಮಲಾ ಕಲರ್, ಕಮಲ ಹೂ ಕಲರ್. ಹಂಗೆ ಆಮೇಲೆ ಈಗ ರೀಸೆಂಟ್ ಆಗಿ ಪಿಂಕ್ ಅಂತ ಬಂತದ. ಹೌದೌದು, ಕಮಲದ ಬಣ್ಣ. ಕಮಲದ ಬಣ್ಣ, ಕಮಲದ ಕಲರ್. ಹೌದು, ಕೇಳಿದ್ದೀನಿ. ಇನ್ನು ತೋಟದಲ್ಲೇ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರತ್ತಲ್ಲ. ಎಷ್ಟೋ ಜನರ ಡ್ರೀಮ್ ಲೈಫ್ನ ನಾನು ನಿಜ ಲೀಡ್ ಮಾಡ್ತಾ ಇರೋದು ನೋಡಿ, ಎಷ್ಟು ಖುಷಿ ಆಗತ್ತೆ ಗೊತ್ತಾ ನನಗೆ. ಮಕ್ಕಳಿಗೆ ಊಟ ಮಾಡಿಸಿದ್ದಾಯಿತು, ಈಗ ನಾನು ಕುತ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಊಟ ಮಾಡ್ತಾ ಇದ್ದೀವಿ. ಥರ ತೋಟದಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಅಪ್ಪ ಎಷ್ಟು ಮಂಚವಾಗಿರುತ್ತೆ. ಈ ವಿಡಿಯೋ ನೋಡ್ತಾ ನೀವೆಷ್ಟು ಎಂಜಾಯ್ ಮಾಡ್ತೀರೋ, ನಾನು ಮೊದಲು ಮಾಡಿರೋ ವಿಡಿಯೋಗೂ ಈಗ ಮಾಡೋ ವಿಡಿಯೋಗೂ ಏನು ನನ್ನಲ್ಲಿ ಚೇಂಜಸ್ ಅಪ್ಪ ಅಂದರೆ, ಮೊದಲು ಒಲೆ ಹಚ್ಚೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಒಲೆ ಹಚ್ಚಿ ಅನ್ನ ಎಲ್ಲ ಮಾಡಿದ್ದೀನಿ, ಬಟ್ ತುಂಬ ವರ್ಷಗಳ ಗ್ಯಾಪ್ ಬಂತಲ್ವ, ಹಾಗಾಗಿ ಏನಾಯಿತು ಅಂದರೆ ಮತ್ತೆ ನನಗದು ಸಡನ್ನಾಗಿ ಮಾಡೋದೇ ಬರಲಿಲ್ಲ. ಸ್ವಲ್ಪ ಕಷ್ಟಪಡ್ತಾ ಇದ್ದೆ, ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೀರೆಲ್ಲ ಬಂದುಬಿಡೋದು, ಒಂದೊಂದು ಸಲ ಒಲೆ ಹತ್ಕೊಳ್ತಾನೆ ಇರಲಿಲ್ಲ. ಬಟ್ ಇವಾಗ ಪ್ರೋ ಆಗಿಬಿಟ್ಟಿದ್ದೀನಿ, ಒಲೆ ಚಕ್ಕನಾಗಿ ಹಚ್ಬಿಡ್ತೀನಿ. ಅದು ತುಂಬ ಖುಷಿ ಆಗುತ್ತೆ ನನಗೆ. ಆರಾಮ್ ಗ್ಯಾಸ್ ಸ್ಟವ್ ಇಲ್ಲದೆ ಕೂಡ ಈಗ ಜೀವನ ಮಾಡ್ತೀನಿ ನಾನು.
ಫ್ರೆಂಡ್ಸ್, ಇನ್ನೇನು ಶೂಟಿಂಗ್ ಮುಗೀತು. ಈಗ ಮನೆಗೆ ಹೊರಟಿದ್ದೀವಿ. ಟೈಮ್ ಆಗಲೇ 6:30 ಆಗಿದೆ. ಯಾವಾಗ ಬಂದು ಯಾವಾಗ ಹೋದು ಅಪ್ಪ ಅರ್ಥನೇ ಆಗಲ್ಲ. ಎಷ್ಟು ಟೈಮ್ ಇದ್ರೂ ಕಮ್ಮಿನೇ ಆಗ್ಬಿಡುತ್ತೆ ಇಲ್ಲಿ ಬಂದ್ಮೇಲೆ, ತೋಟಕ್ಕೆ ಬಂದ್ಮೇಲೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸುತ್ತಲೂ ಏನು ಬೆಳೆದಿಲ್ಲ ಅಲ್ವಾ ಗಿಡಗಳು, ಇದು ಎಲ್ಲ ಏನು ಒಂಥರ ಬಯಲು ಭೂಮಿ ತರ ಇದೆಲ್ಲ. ಹಂಗಾಗಿ ಇನ್ನೂ ನಮ್ಗೆ ಶೆಕೆ ಜಾಸ್ತಿ ಆಗ್ಬಿಡ್ತು. ಸ್ವಲ್ಪ ಈಗ ಸಂಜೆ ಆಗದೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇನ್ನು ಮತ್ತೆ ಇನ್ನೊಂದು 1 ಡೇ ಬಿಟ್ಟು ಮತ್ತೆ ಬರ್ಬೇಕು. ಏನೋ ಅದು ಅರ್ಧ ಶೂಟಿಂಗ್ ಅಷ್ಟೇ ಆಗಿದೆ. ಸೊ 1 ಡೇ ಮುಗಿಸ್ಕೊಂಡು ಬರ್ತೀವಿ. ಸೊ ನಾನಂತೂ ಫುಲ್ ಟ್ಯಾನ್ ಹೋಗ್ಬಿಟ್ಟಿದ್ದೀನಿ ಬಿಸಿಲಿಗೆ. ಅಂಡ್ ಇನ್ನೊಂದು ಏನ್ ಗೊತ್ತಾ, ನಮ್ಗೆ ನಮ್ ತೋಟದಿಂದ ಇನ್ನೊಂದು ರೂಟ್ ಸಿಕ್ಕಿದೆ, ಒಂದು ಹೊಸ ದಾರಿ. ಚೆನ್ನಾಗಿದೆ ಅದು. 1-2 ಟೈಮ್ಸ್ ಬಂದಿದ್ವಿ ಲಾಸ್ಟ್ ಟೈಮ್. ಸೊ ಇವತ್ತು ಆ ರೂಟಿಂದ ಹೋಗ್ತಾ ಇದೀವಿ. ಇದು ಹೆಂಗೆ ಅಂದ್ರೆ ನಮ್ಗೆ ಓಕೆ, ಒಂದು ಫಾರ್ಮ್ ಹೌಸಿಗೆ ಹೋಗ್ತಾ ಇದೀವಿ ಅಥವಾ ನಮ್ ತೋಟಕ್ಕೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ ಈ ರೋಡಲ್ಲಿ ಹೋದ್ರೆ. ಅಂದ್ರೆ ಯಾರು ಜನ ಇರಲ್ಲ, ಪುಟ್ಟ ಹಳ್ಳಿಗಳೆಲ್ಲ ಬರುತ್ತೆ. ಮತ್ತೆ ಆ ಕಡೆ ಈ ಕಡೆ ಅದು ಇದು ತರಕಾರಿ ಎಲ್ಲ ಬೆಳೆದಿರ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಒಂಥರ ಫುಲ್ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಹೊಲಗಳೇ ಕಾಣುತ್ತೆ. ಒಂಥರ ಅದು ಒಂದು ಫೀಲ್ ಚೆನ್ನಾಗಿದೆ. ಹಾಗಾಗಿ ಇದೇ ರೂಟಿಂದ ಹೋಗೋದು ಬರೋದು ಮಾಡ್ತಾ ಇದ್ವಿ ನಾವು. ಫ್ರೆಂಡ್ಸ್, ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ. ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ತೋಟಕ್ಕೆ ಬರ್ತೀವಲ್ವ, ಇನ್ನೂ ಏನೆಲ್ಲ ಮಾಡ್ತೀವಿ ಅದೆಲ್ಲದನ್ನು ಶೇರ್ ಮಾಡ್ತೀನಿ. ಇನ್ನು ಇವತ್ತು ಇನ್ನೊಂದು ಕಡೆ ಹಾರ್ವೆಸ್ಟ್ಗೆ ಅಂತ ಬಂದಿದ್ವಿ. ಬಟ್ ಅಲ್ಲಿ ಸುತ್ತಲೂ ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ. ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಸಡನ್ನಾಗಿ ಇದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಮತ್ತೆ ನಮ್ಮ ತೋಟಕ್ಕೆ ಬಂದ್ವಿ. ನೋಡಿ, ಫಸ್ಟ್ ಟೈಮ್ ನಾನು ಅಳಿಲು ಈ ಥರ ಮಲಗಿರೋದನ್ನ ನೋಡ್ತಾ ಇರೋದು. ಅದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಲ್ಲ. ಫ್ರೆಂಡ್ಸ್, ಇನ್ನು ಇವತ್ತು ಈ ಕಡೆ ಹಾರ್ವೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬ ದಿನಗಳಾಯಿತು ನಾನು ಈ ಕಡೆ ತೋಟಕ್ಕೆ ಬಂದು. ಹಾಗಾಗಿ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ತೋಟದಲ್ಲಿ ಬೆರ್ರೀಸ್ ಆಗಿದೆ ನೋಡಿ, ಎಷ್ಟೊಂದಿದೆ ಅಂತ. ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೊಂದು ವೇಳೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಟೇಸ್ಟು, ಫ್ಲೇವರು ತುಂಬಾ ಚೆನ್ನಾಗಿದೆ ಇದ್ರದ್ದು. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ನಮ್ಮ ಚಿನಿಮಾ ಸಿಟಿ ಲೈಫ್ ಜೊತೆಗೆ ಹಳ್ಳಿ ಲೈಫ್ನ ಕೂಡ ಕಲಿತಾ ಇದ್ದಾಳಲ್ಲ ಅಂತ. ಅವಳಿಗೆ ನಾನು ಎಷ್ಟೊಂದೆಲ್ಲ ಹೇಳ್ಕೊಡ್ತೀನಿ ಗೊತ್ತಾ, ಅದೆಲ್ಲವುದು ತುಂಬ ಆಸಕ್ತಿಯಿಂದ ಕಲಿತಾಳೆ. ಈ ಒಲೆ ಹಚ್ಚೋದು ಎಷ್ಟು ಸಲ ಕೇಳಿರ್ತಾಳೆ ಪಾಪ ಅವಳು. ಬಟ್ ನಾನು ಅವಳಿಗೆ ತೋರಿಸ್ಕೊಡ್ತಾನೇ ಇಲ್ಲ. ಯಾಕೆಂದರೆ ಅವಳಿಗೆ ಏನಾಗುತ್ತೆ ಅಂದರೆ, ಯಾರಾದರೂ ಅವಳ ಫ್ರೆಂಡ್ಸ್, ಅವಳ ಏಜ್ನ ಮಕ್ಕಳು ಯಾರಾದರೂ ಬಂದರು ಅಂದರೆ ಅವರಿಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಮಾಡೇ ತೋರಿಸ್ಬಿಡ್ತಾಳೆ. ಮತ್ತು ಎಲ್ಲಾದರೂ ಬೆಂಕಿ ಹಚ್ಚಿಬಿಡ್ತಾಳೆ ಅಂತ ಭಯ. ಅದಕ್ಕಾಗಿ ನಾನು ಇಂಥದ್ದೆಲ್ಲ ತೋರಿಸ್ಕೊಡೋಕ್ಕೆ ಹೋಗಲ್ಲ. ಆದರೂ ಟ್ರೈ ಮಾಡ್ತಾನೇ ಇದ್ದಾಳೆ. ಅದು ಒಲೆ ಹತ್ಕೋತಾನೇ ಇಲ್ಲ. ಇವತ್ತು ಕೂಡ ಒಲೆಯಲ್ಲೇ ಅಡುಗೆ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನು ವಿಡಿಯೋ ಶೂಟಿಂಗ್ ಅಂತೂ ಇವತ್ತು ಸಖತ್ತಾಗಿ ಆಯಿತು. ನೀವು ಕೂಡ ನಮ್ಮ ಮೈ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೇಗಿತ್ತು ಆ ವಿಡಿಯೋ ಅನ್ನೋದನ್ನು ನೋಡ್ಕೊಂಡು ಬಂದು ಹೇಳಿ. ತುಂಬ ಖುಷಿ ಆಗುತ್ತೆ. ತುಂಬ ಶ್ರಮ ಪಟ್ಟಿದ್ದೀನಿ ನಾನು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನ್ಯೂಸ್ ಚಾನಲ್ಗಳಲ್ಲಿ ಅಂದರೆ TV9, News 18, ಪಬ್ಲಿಕ್ TV. ಚೆನ್ನಾಗಿ ಸುತ್ತಾಕ್ತಾಳಲ್ಲ ಫ್ರೆಂಡ್ಸ್, ಇದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ.